ಸಂಜೆ ವಾಣಿ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಈ ಒಂದು ವಿಶೇಷ ಲೈಫ್ ಸ್ಟೋರಿ ವಿಡಿಯೋಗೆ ಸ್ವಾಗತ. ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಿರದಂತಹ ಕೆಲವೊಂದು ವಿಶೇಷ ಸಂಗತಿಗಳನ್ನ, ಕೆಲವೊಂದು ಲೈಫ್ ಸ್ಟೋರಿಗಳನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಬರ್ತೀವಿ. ನಾವು ಪ್ರತಿದಿನ ಬಿಗ್ ಬಾಸ್ ಅಪ್ಡೇಟ್ ಬಗ್ಗೆ ತಿಳಿಸ್ತಾ ಬರ್ತಿದ್ದೀವಿ. ಅದರಲ್ಲಿ ನೀವು ಕಮೆಂಟ್ಗಳನ್ನ ಕೂಡ ಮಾಡ್ತಾ ಇದ್ದೀರಿ. ಬಹಳಷ್ಟು ಜನ ಬಿಗ್ ಬಾಸ್ನ ಸ್ಪರ್ಧಿಗಳಲ್ಲಿ ತ್ರಿವಿಕ್ರಮ್ ಅವರನ್ನು ಬಹಳನೇ ಇಷ್ಟಪಡ್ತಾ ಇದ್ದೀರಿ. ತ್ರಿವಿಕ್ರಮ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಬಹಳ ಚಂದವಾಗಿ ಆಟಗಳನ್ನ ಆಡ್ತಾ ಇದ್ದಾರೆ ಅಂತ ಕಮೆಂಟ್ ಮೂಲಕ ತಿಳಿಸ್ತಾ ಇದ್ದೀರಿ. ಇನ್ನು ತ್ರಿವಿಕ್ರಮ್ ಅವರ ರಿಯಲ್ ಲೈಫ್ ಹೇಗಿದೆ ಗೊತ್ತಾ? ರಿಯಲ್ ಲೈಫ್ ಹೇಗಿತ್ತು ಅನ್ನೋದನ್ನ ನಿಮಗೆ ಯಾರಿಗೂ ಕೂಡ ಗೊತ್ತೇ ಇರದಂತಹ ಕೆಲವೊಂದು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ತಿಳಿಸಲು ಈ ಒಂದು ವಿಡಿಯೋವನ್ನ ಪ್ರಸ್ತುತಪಡಿಸ್ತಾ ಇದ್ದೀವಿ. ಹೌದು ವೀಕ್ಷಕರೇ, ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟ ಸಾಕಷ್ಟು ಸ್ಪರ್ಧಿಗಳಲ್ಲಿ ರಿಯಲ್ ಲೈಫ್ನಲ್ಲಿ ತಮ್ಮದೇ ಆದಂತಹ ಕಷ್ಟ ಕಾರ್ಪಣ್ಯಗಳನ್ನ ಹೊಂದಿರ್ತಾರೆ. ಜೊತೆಗೆ ಕೆಲವೊಂದು ವಿವಾದಗಳಲ್ಲಿ ಕೂಡ ಸಿಲುಕಿಕೊಂಡವರು, ಇನ್ನೂ ಕೂಡ ಕೆಲವೊಬ್ಬರು ಇಂಡಸ್ಟ್ರಿಯಲ್ಲಿ ಕಷ್ಟಪಟ್ಟು ಜೀವಿಸ್ತಾ ಇರ್ತಾರೆ. ಇನ್ನು ಅಂತಹದ್ರಲ್ಲಿ ಸಂಪೂರ್ಣವಾಗಿ ಬಹಳನೇ ಕಡು ಬಡತನದಿಂದ ಬಂದಂತಹ ನಟ ನಟಿಯರು ಕೂಡ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನೆಲೆಯೂರಿದ್ದಾರೆ. ಅಂಥದ್ರಲ್ಲಿ ನಟ ತ್ರಿವಿಕ್ರಮ್ ಅವರು ಕೂಡ ಒಬ್ಬರು ಅಂದ್ರೆ ಖಂಡಿತವಾಗ್ಲೂ ತಪ್ಪಾಗ್ಲಿಕ್ಕಿಲ್ಲ. ತನ್ನ ರಿಯಲ್ ಲೈಫ್ನಲ್ಲಿ ಸಾಕಷ್ಟು ರೀತಿ ಅವಕಾಶಕ್ಕಾಗಿ ಸೈಕಲ್ ಹೊಡೆದಿದ್ದಾರೆ. ಪ್ರತಿಯೊಂದು ನಟ ನಟಿಯರು ಅಂದ್ರೆ ಅವರು ತಮ್ಮದೇ ಆದಂತಹ ಕಷ್ಟಗಳನ್ನ ಅನುಭವಿಸಿಯೇ ಮುಂದೆ ಬಂದಿರ್ತಾರೆ. ಇದರಿಂದ ನಂತರ ಸಿನಿಮಾದಲ್ಲಿ ಅಥವಾ ಸೀರಿಯಲ್ನಲ್ಲಿ ಆಕ್ಟ್ ಮಾಡಿ ತಮ್ಮ ಜನರ ಪ್ರೀತಿಯನ್ನ ಅವರು ಗಳಿಸಿರ್ತಾರೆ. ಇನ್ನು ಇವರ ಊರು ಯಾವುದು ಅಂತ ಸಾಕಷ್ಟು ಜನಗಳಿಗೆ ಗೊತ್ತಿರ್ಲಿಕ್ಕಿಲ್ಲ. ತ್ರಿವಿಕ್ರಮ್ ಅವರು ಎಲ್ಲಿಯವರಪ್ಪ, ಅವರ ಊರು ಯಾವುದು, ಅವರು ಎಲ್ಲಿಂದ ಬಂದಿದ್ದಾರೆ, ಹೀಗೆ ಸಾಕಷ್ಟು ಪ್ರಶ್ನೆಗಳು ಕೂಡ ನಿಮಗೆ ಬಂದಿರುತ್ತೆ. ಇದರ ಜೊತೆಗೆ ತ್ರಿವಿಕ್ರಮ್ ಅವರಿಗೆ ಗರ್ಲ್ ಫ್ರೆಂಡ್ ಇದ್ದಾರಾ ಅಥವಾ ಬ್ರೇಕಪ್ ಆಗಿದೆಯಾ, ಇಂಥದ್ದೆಲ್ಲ ಪ್ರಶ್ನೆಗಳು ಖಂಡಿತವಾಗ್ಲೂ ನಮ್ಮೆಲ್ಲ ವೀಕ್ಷಕರಿಗೆ ಬಂದಿರುತ್ತೆ. ಹೇಳ್ತೀನಿ ನೋಡಿ. ಇವತ್ತು ಇವರ ಬಗ್ಗೆ ನಾನು ಕಂಪ್ಲೀಟ್ ಆಗಿ ನಿಮ್ಮ ಪ್ರಶ್ನೆಗಳಿಗೆಲ್ಲಕ್ಕೂ ಕೂಡ ಉತ್ತರವನ್ನ ನೀಡ್ತಾ ಇದ್ದೀನಿ. ಇವರು ಮೂಲತಃ ತುಮಕೂರಿನ ಗುಬ್ಬಿಯವರಾಗಿದ್ದಾರೆ. ಅಂದ್ರೆ ತುಮಕೂರಿನ ಒಂದು ಹಳ್ಳಿಗಾಡು ಅಥವಾ ಗ್ರಾಮೀಣ ಭಾಗದಲ್ಲಿ ಜನಿಸಿರುವಂತಹ ತ್ರಿವಿಕ್ರಮ್ ಅವರು ಸಾಕಷ್ಟು ಅಂದ್ರೆ ಗ್ರಾಮೀಣ ಭಾಗದಲ್ಲಿ ಏನೆಲ್ಲ ಕಷ್ಟಗಳನ್ನ ಪಡ್ತೀವಿ ಅವೆಲ್ಲವನ್ನು ಕೂಡ ತ್ರಿವಿಕ್ರಮ್ ಅವರು ಪಟ್ಟಿರ್ತಾರೆ. ಇವರು MBA ಶಿಕ್ಷಣವನ್ನ ಕೂಡ ಪಡೆದಿದ್ದಾರೆ. ಕಾಲೇಜು ದಿನಗಳಲ್ಲಿ ಇವರು ಬಹಳಷ್ಟು ಶಾಲಾ ದಿನಗಳಲ್ಲಿ ಅಂದ್ರೆ ಒಂದಿಷ್ಟು ಕಷ್ಟ ಇರುತ್ತೆ. ಎಲ್ಲರ ಫ್ಯಾಮಿಲಿಯಲ್ಲೂ ಕೂಡ ಒಂದಿಷ್ಟು ಕಷ್ಟ ಪಡ್ತಿರ್ತಾರೆ. ಅದು ಮಧ್ಯಮ ವರ್ಗದ ಜನಗಳಂದ್ರೆ ಖಂಡಿತವಾಗ್ಲೂ ಒಂದಿಷ್ಟು ಕಷ್ಟ ಕಾರ್ಪಣ್ಯಗಳನ್ನ ನೋಡಿಯೇ ಬೆಳೆದಿರ್ತಾರೆ. ಇನ್ನು ತ್ರಿವಿಕ್ರಮ್ ಅವರ ಫ್ಯಾಮಿಲಿಯ ಬಗ್ಗೆ ನಾವು ಮಾತನಾಡೋದಾದ್ರೆ, ಇವರು ಒಂದಿಷ್ಟು ಅಂದ್ರೆ ಫ್ಯಾಮಿಲಿಯಲ್ಲಿ ಕೂಡ ಒಂದಿಷ್ಟು ಕಷ್ಟವನ್ನ ನೋಡಿದವರೇ. ಮಕ್ಕಳನ್ನ ಓದಿಸ್ಬೇಕಾದ್ರೆ ತಂದೆ ತಾಯಿ ಎಷ್ಟೊಂದು ಕಷ್ಟಪಡ್ತಾರೆ, ಅದೇ ರೀತಿಯಾಗಿ ತ್ರಿವಿಕ್ರಮ್ ಅವರ ತಂದೆ ತಾಯಿ ಕೂಡ ಕಷ್ಟಪಡ್ತಾರೆ. ಇನ್ನು ತ್ರಿವಿಕ್ರಮ್ ಅವರ ಅಂದ್ರೆ ಅವರು ಶಿಕ್ಷಣವನ್ನ ಮಾಡ್ತಾ ಇರುವಂತಹ ವೇಳೆ ಇವರ ತಂದೆ ಲಾರಿ ಡ್ರೈವರ್ ಆಗಿ ಮನೆ ಮಂದಿಯನ್ನ ಸಾಕ್ತಾ ಇದ್ರು ಅಂತೆ. ತ್ರಿವಿಕ್ರಮ್ ಅವರ ಓದಿಗೂ ಕೂಡ ಅವರ ತಂದೆಯೇ ಸಹಾಯ ಮಾಡ್ತಾ ಇದ್ರು. ಅಷ್ಟೊಂದು ಕಡು ಬಡತನದಲ್ಲಿ ತ್ರಿವಿಕ್ರಮ್ ಅವರು ಬಾಲ್ಯವನ್ನ ಕಳೆದಿರುವಂಥದ್ದು. ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಸಾಮಾನ್ಯವಾಗಿ ಒಂದಿಷ್ಟು ತಂದೆ ಕೂಡ ಒಂದಿಷ್ಟು ತೋಟ ಇರ್ಬೋದು ಅಥವಾ ಒಂದಿಷ್ಟು ಕೆಲಸಗಳನ್ನ ಮಾಡ್ಕೋತಾ ಮಕ್ಕಳನ್ನ ಸಾಕ್ತಾ ಇದ್ರು. ಈ ಹಿಂದೆ ಸಾಕಷ್ಟು ಜನರಿಗೆ ಈ ಅನುಭವನೂ ಆಗಿರುತ್ತೆ. ತಮ್ಮ ತಂದೆ ತಾಯಿ ಕಷ್ಟಪಟ್ಟಿರೋದನ್ನ ಈ ಸಾಕಷ್ಟು ಜನ ಒಂದಿಷ್ಟು ಅನುಭವಕ್ಕೆ ಬಂದಿರುವಂಥದ್ದು. ಎಲ್ಲರಿಗೂ ಕೂಡ ಇದೊಂದು ಅನುಭವ ಇದ್ದೇ ಇರುತ್ತೆ. ನಂತರ ಓದು ಎಲ್ಲ ಅಂದ್ರೆ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನುವಂಥದ್ದು ತ್ರಿವಿಕ್ರಮ್ ಅವರ ತಲೆಯಲ್ಲಿ ಬಂದಿದೆಯಂತೆ. ಅಂದ್ರೆ ಓದಿದ್ರೂ ಇಷ್ಟೇ, ಓದದಿದ್ರೂ ಇಷ್ಟೇ, ನನ್ನ ಮನಸ್ಸಲ್ಲಿ ಏನಿದೆ ಅದನ್ನ ತಿಳ್ಕೊಂಡು ಮುಂದೆ ಹೋಗೋಣ ಅನ್ನುವಂಥ ಒಂದು ಚಾಲೆಂಜ್ ಸಾಮಾನ್ಯವಾಗಿ ಎಲ್ಲರ ಮನಸ್ಸಲ್ಲಿ ಬರುತ್ತೆ. ಹಾಗೆಯೇ ತ್ರಿವಿಕ್ರಮ್ ಅವರ ಮನಸ್ಸಲ್ಲೂ ಕೂಡ ಅದೇ ರೀತಿ ಅವರ ಮನಸ್ಸಲ್ಲಿ ಏನಿದೆ ಅಂತ ನಿಜಕ್ಕೂ ಅವರು ಪ್ರಶ್ನೆ ಮಾಡ್ಕೊಳ್ತಾರೆ. ನಂತರ ಅವರು ಒಂದು ತನಗೆ ಕ್ರೀಡೆಯತ್ತ ಗಮನ ಜಾಸ್ತಿ ಅನ್ನುವಂಥದ್ದು ಅವರು ಅರ್ಥಕೊಳ್ತಾರೆ. ಅಂದ್ರೆ ಎಲ್ಲರಿಗೂ ಕೂಡ ಇರುತ್ತೆ. ಈಗ ಕೆಲವೊಬ್ರು ನಾನು ಆಕ್ಟರ್ ಆಗಬೇಕು ಅಂತ ಇರುತ್ತೆ, ಅಥವಾ ಇನ್ನೊಬ್ರಿಗೆ ನಾನು ಡಾಕ್ಟರ್ ಆಗಬೇಕು ಅಂತ ಇರುತ್ತೆ, ಇನ್ನೊಬ್ರಿಗೆ ಕೆಲವರು ನಾನು ಪೊಲೀಸ್ ಅಧಿಕಾರಿ ಆಗಬೇಕು ಅಂತ ಇರುತ್ತೆ. ಈ ಥರ ಎಲ್ಲ ಇದ್ದಾಗ ಒಂದಿಷ್ಟು ಆಸೆಗಳೆಲ್ಲ ಮೂಡೋದು ಸಾಮಾನ್ಯ. ಇದರಿಂದಾಗಿ ಓದಿನ ಕಡೆ ಕೆಲವೊಬ್ರು ತುಂಬಾನೇ ಗಮನ ಕೊಟ್ಟು ಓದ್ತಾರೆ. ಇನ್ನು ಕೆಲವೊಬ್ರು ಇಲ್ಲ,
ನಾನು ಇಂತಹ ಕೆಲವೊಂದು ಈಗ ಡಾನ್ಸ್ ಇರ್ಬೋದು ಅಥವಾ ಕಲೆ ಇರ್ಬೋದು, ಇವೆಲ್ಲ ಕಡೆ ಗಮನಕ್ಕೆ ಬಂದು ಅದರ ಕಡೆ ಗಮನ ಕೊಡುವಂಥವರು ಜಾಸ್ತಿ ಇರ್ತಾರೆ. ಸೊ ಹಾಗಾಗಿ ತ್ರಿವಿಕ್ರಮ್ ಅವರು ಕ್ರೀಡೆಯತ್ತ ಜಾಸ್ತಿಯಾಗಿ ಗಮನ ಕೊಡ್ತಾ ಇದ್ರಂತೆ. ಇದಕ್ಕೆ ಬೇಕಾದಂತಹ ಶ್ರಮವನ್ನು ಕೂಡ ಅವರು ಪಡ್ಕೊಳ್ತಾ ಬರ್ತಾರೆ. ನಂತರ ಇವರ ವೃತ್ತಿ ಜೀವನದ ಬಗ್ಗೆ ನಾವು ಮಾತನಾಡೋದಾದ್ರೆ, ಮೊದಲು ಕ್ರಿಕೆಟ್ ಆಟಗಾರರಾಗಿದ್ದ ಇವರು ಕಾಲಿಗೆ ಬಿದ್ದ ಗಾಯದಿಂದ ಜಿಮ್ ಟ್ರೈನರ್ ಕೂಡ ಆಗ್ತಾರೆ. ಅಂದರೆ ಕಾಲಿಗೆ ಒಂದು ನೋವಾಗುತ್ತೆ, ತುಂಬಾ ದೊಡ್ಡ ಇಂಜುರಿ ಆಗುತ್ತೆ. ಸೊ ಸಾಕಷ್ಟು ಅಂದರೆ ಇದಕ್ಕೊಂದು ಬೇಕಾದಂತಹ ಸರ್ಜರಿಯನ್ನು ಕೂಡ ಅವರು ಮಾಡ್ಕೊಳ್ತಾರೆ. ಇಲ್ಲಿ ಅದಾದ ಬಳಿಕ ಕೆಲವೊಂದು ಟೈಮ್ ಅವರು ನಿರ್ದೇಶಕರ ಪರಿಚಯವಾಗಿ ನಟನಾ ಕ್ಷೇತ್ರಕ್ಕೆ ಅವರು ಕಾಲಿಡ್ತಾರೆ. ಮೊದಲು ಒಂದೆರಡು ಸಿನಿಮಾಗಳಲ್ಲಿ ಚಿಕ್ಕ ಚಿಕ್ಕ ಪಾತ್ರಗಳನ್ನ ನಿರ್ವಹಿಸ್ತಾರೆ. ನಂತರ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾದಂತಹ ಪದ್ಮಾವತಿ ಅನ್ನುವಂತಹ ಒಂದು ಧಾರಾವಾಹಿಯಲ್ಲಿ ಸಾಮ್ರಾಟ್ ಅನ್ನುವಂತಹ ಪಾತ್ರದ ಮೂಲಕ ಕರ್ನಾಟಕದ ಮನೆ ಮಾತಾಗ್ತಾರೆ. ನಿಮ್ಗೆ ಗೊತ್ತಿರುತ್ತೆ ಖಂಡಿತವಾಗ್ಲೂ, ಈ ಒಂದು ಸೀರಿಯಲ್ ಅನ್ನ ನೀವು ನೋಡಿರ್ತೀರಾ. ಪದ್ಮಾವತಿ ಸೀರಿಯಲಲ್ಲಿ ಅವರು ಲೀಡ್ ಪಾತ್ರದಲ್ಲಿ ಕಾಣಿಸ್ಕೋತಾರೆ. ನಂತರ ಅವರನ್ನು ಜನ ಇಷ್ಟಪಡೋದಕ್ಕೆ ಶುರು ಮಾಡ್ತಾರೆ. ಇದು ತ್ರಿವಿಕ್ರಮ್ ಅವರ ವೈಯಕ್ತಿಕ ಜೀವನದ ಕತೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಬಹುದು. ನಿಮಗೆ ತ್ರಿವಿಕ್ರಮ್ ಅವರು ಇಷ್ಟವಾಗ್ತಾ ಇದ್ದಾರಾ, ಅಥವಾ ಬಿಗ್ ಬಾಸ್ ಮನೆಯಲ್ಲಿ ಯಾರು ನಿಮಗೆ ತುಂಬಾನೇ ಫೇವ್ರೆಟ್ ಸ್ಪರ್ಧಿ ಅನ್ನೋದನ್ನು ತಿಳಿಸಬಹುದು. ಇನ್ನು ತ್ರಿವಿಕ್ರಮ್ ಅವರ ಬಗ್ಗೆ ನಾವಿಷ್ಟೆಲ್ಲ ಅವರ ಸ್ಟೋರಿಗಳನ್ನು ಹೇಳಿದ್ವಿ. ಇದು ತ್ರಿವಿಕ್ರಮ್ ಅವರ ರಿಯಲ್ ಲೈಫ್ ಸ್ಟೋರಿ ಹೇಗಿತ್ತು ಅನ್ನುವಂಥದ್ದು. ಸೊ ಇದೇ ರೀತಿಯಾಗಿ ಇನ್ನೂ ಕೂಡ ಕೆಲವೊಬ್ಬರ ಲೈಫ್ ಸ್ಟೋರಿಗಳನ್ನು ನಿಮಗೆ ಪ್ರಸ್ತುತಪಡಿಸ್ತಾ ಇರ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ. ಇನ್ನು ನಿಮಗೆ ಯಾರ ಬಗ್ಗೆ ತಿಳಿದುಕೊಳ್ಳುವಂತಹ ಕುತೂಹಲ ಇದೆ ಅವೆಲ್ಲವನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಖಂಡಿತವಾಗ್ಲೂ ನಾವು ಅವರ ಲೈಫ್ ಸ್ಟೋರಿ ಅಥವಾ ಅವರ ವೈಯಕ್ತಿಕ ಬದುಕು ಹೇಗಿತ್ತು, ಇವಾಗ ಹೇಗಿದೆ, ಎಲ್ಲವನ್ನ ಕೂಡ ಕಂಪ್ಲೀಟ್ ಆಗಿ ನಿಮಗೆ ತಿಳಿಸ್ತಾ ಬರ್ತೀವಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಸ್ನೇಹಿತರಿಗೂ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು.